ಇಡಿ ಅಧಿಕಾರಿಗಳು ನಿನ್ನೆ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಹ್ಯಾರಿಸ್ ಹಾಗೂ ಅವರ ಪುತ್ರರಿಗೆ ಶಾಕ್ ಅನ್ನು ಕೊಟ್ಟಿದ್ರು. ಅದರ ಜೊತೆಗೆ 17 ಕಡೆ ದಾಳಿಯನ್ನು ಮಾಡಿದ್ರು. ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದಂಥ ಇಡಿ ಅಧಿಕಾರಿಗಳು ಈಗ ಶ್ರೀಕಿ ಬಿಟ್ಕಾಯಿನ್ ವಿಚಾರದಲ್ಲಿ ಇಡಿಯ ಇಕ್ಕಳದಲ್ಲಿ ಸಿಲುಕಿಕೊಂಡು ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಇವತ್ತು ಕೂಡ ಶ್ರೀಕಿಗೆ ಇಡಿ ಡ್ರಿಲ್ ಅನ್ನು ಮುಂದುವರಿಸುತ್ತೆ. ನಿನ್ನೆ ಶ್ರೀಕಿ ಮನೆ ಮೇಲೆ ದಾಳಿ ನಡೆಸಿದ್ದಂಥ ಇಡಿ ಅಧಿಕಾರಿಗಳು ಬ್ಯಾಂಕ್ಗೆ ಕರೆದುಕೊಂಡು ಹೋಗಿದ್ರು, ಪರಿಶೀಲನೆ ಕೂಡ ಮಾಡಿದ್ರು. ಯಾವ ರೀತಿಯಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಆಗಿದೆ, ಎಷ್ಟು ಅಮೌಂಟ್ ಆಗಿದೆ, ಯಾರೆಲ್ಲ ಆತನ ಅಕೌಂಟ್ಗೆ ಹಾಕ್ತಾ ಇದ್ರು, ಯಾರ್ಯಾರ ಅಕೌಂಟ್ಗೆ ಈತ ಹಣ ಏನಾದ್ರು ವರ್ಗಾವಣೆ ಮಾಡಿದ್ನಾ ಅನ್ನೋದ್ರ ಬಗ್ಗೆ ಬ್ಯಾಂಕ್ನ ವಿಚಾರವಾಗಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ರು. ಮತ್ತೊಂದು ಕಡೆ ಈಗ ಈ ಬಿಟ್ಕಾಯಿನ್ ಅನ್ನೋದು ಡಿಜಿಟಲ್ ಟ್ರಾನ್ಸಾಕ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ, ಯಾವ ರೀತಿಯಾಗಿ ಆತನಿಂದ ಮಾಹಿತಿಗಳನ್ನು ಪಡೆದುಕೊಂಡು ಮುಂದಿನ ಹಂತಕ್ಕೆ ವಿಚಾರಣೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಟ್ಟು 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಹ್ಯಾರಿಸ್ ಕುಟುಂಬಕ್ಕೆ ಬಿಟ್ಕಾಯಿನ್ ಬಿಸಿ ತಟ್ಟಿದ್ದು ಯಾಕೆ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ದಾಳಿಯ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. 3-4 ವರ್ಷಗಳ ಹಿಂದೆ ECIR ದಾಖಲಾಗಿತ್ತು. ಬಿಟ್ಕಾಯಿನ್ ಕೇಸ್ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿತ್ತು ಇಡಿ. ಈ ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಕ್ರಿಪ್ಟೋ ಕರೆನ್ಸಿಯನ್ನು ಏನಿತ್ತು ಅದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದ ಆರೋಪದ ಹಿನ್ನೆಲೆ ಶ್ರೀಕಿ ಅರೆಸ್ಟ್ ಮಾಡಿದಾಗ CCB ಅವರು ಆತ ಹೇಳಿದಂಥ ವಿಚಾರಗಳೆಲ್ಲ ಕೇಳಿ ಎಷ್ಟೋ ಜನ ಆ ವಿಚಾರದಲ್ಲೂ ಕೂಡ ಲಾಕ್ ಆಗಿದ್ರು. ಆತನ ಸುಳ್ಳಿನ ಕಂತೆಯಲ್ಲಿ ಎಷ್ಟೋ ಜನ ಆತ ಹೇಳಿದ್ದೇ ಸತ್ಯ ಅಂತೇಳಿ ನಂಬಿ ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ ಎಲ್ಲ ಮಾಡಿ, ಆದರೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಬೇರೆಯದ್ದೇ ಕಥೆಗಳಿತ್ತು. ಯಾವುದೋ ಒಂದು ಟ್ರಾನ್ಸಾಕ್ಷನ್, ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗೋದನ್ನು ತೋರಿಸಿ ಇದೇ ನಾನು ಹ್ಯಾಕ್ ಮಾಡಿದ್ದು ಅಂತ ಹೇಳೋ ಮೂಲಕ ಪೊಲೀಸರಿಗೆ ಚಳ್ಳಿ ಹಣ್ಣು ತಿನ್ನಿಸಿದ್ದ ಅನ್ನೋ ಮಾಹಿತಿಗಳು ಕೂಡ ಹೊರಬಿದ್ದಿತ್ತು. ಆತನ ಜೊತೆಯಲ್ಲಿ ನಿರಂತರವಾಗಿ ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ನಂಟನ್ನು ಇಟ್ಟುಕೊಂಡಿದ್ದ, ಕಾಂಟ್ಯಾಕ್ಟಲ್ಲಿದ್ದ ಅನ್ನೋದು ಒಂದು ಮಾಹಿತಿ ಒಂದು ಕಡೆ. ಆದರೆ ಕೆಲ ವರ್ಷಗಳ ಹಿಂದೆಯೇ ಇಡಿ ಗಮನಕ್ಕೆ ಬಂದಿತ್ತು, NCR ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು ಇಡಿ ಅಧಿಕಾರಿಗಳು. ಕೊನೆಗೆ ನಿನ್ನೆ ಬೆಳಗ್ಗೆ ಏಕಾಏಕಿ 17 ಕಡೆ ದಾಳಿನ ಮಾಡಿದ್ರು. ಹ್ಯಾಕರ್ ಶ್ರೀಕಿ ಮತ್ತು ನಲ್ಪಾಡ್ ಪರಿಚಯ ಆಗಿರೋದೇ ಇಂಟ್ರೆಸ್ಟಿಂಗ್ ವಿಚಾರ. ಶ್ರೀಕಿ ಮತ್ತು ನಲ್ಪಾಡ್ ಸಹೋದರ ಉಮರ್ ಸ್ನೇಹಿತರು. ವೆಬ್ಸೈಟ್ ಹ್ಯಾಕ್ ಮಾಡೋದು, ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದ ಕೆಲಸ ಶ್ರೀಕಿದು. ಈ ವೇಳೆ ನಲ್ಪಾಡ್ ಪರಿಚಯವಾಗಿ ಇಬ್ಬರ ನಡುವೆ ನಂಟು ಬೆಳೆಯುತ್ತೆ. ಉಮರ್ ಮತ್ತು ಅಕೀಬ್ ಖಾನ್ ಕೂಡ ಸ್ನೇಹಿತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಉಮರ್ ಸ್ನೇಹಿತ ಶ್ರೀಕಿ ಕೂಡ ಅಕೀಬ್ ಖಾನ್ಗೆ ಪರಿಚಯ ಆಗುತ್ತೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಅವರೇ ಹೇಳ್ಕೊಂಬಂದಿದ್ರು, ನನಗೆ ಪರಿಚಯ ಅಂತ ನಲ್ಪಾಡ್ ಅವರೇ ಹೇಳ್ಕೊಂಬಂದಿದ್ರು. ನಲ್ಪಾಡ್ಗೆ ಶ್ರೀಕಿಗೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಆಯಿತು, ಹೇಗೆ ಅವರು ಸ್ನೇಹಿತರಾದರು ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ಈತ ಡಿಜಿಟಲ್ ಲಾಕರ್ಗಳನ್ನು ಹ್ಯಾಕ್ ಮಾಡೋದು ಅಥವಾ ವೆಬ್ಸೈಟ್ಗಳನ್ನು ಲಾಕ್ ಮಾಡೋದು, ಈ ಥರದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದ ಶ್ರೀಕಿ. ಆತನ ಪರಿಚಯ ಆಗುತ್ತೆ ನಲ್ಪಾಡ್ಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇಡಿ ಅಧಿಕಾರಿಗಳು ಇಲ್ಲಿವರೆಗೂ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಶ್ರೀಕಿ ಜೊತೆಯಲ್ಲಿ ನಂಟು ಇಟ್ಟುಕೊಂಡಿದ್ರು ಅಂತ ಅನ್ನೋ ಕಾರಣಕ್ಕೋಸ್ಕರ ದಾಳಿ ನಡೆದಿದೆ ಅಂತ ಹೇಳಲಾಗ್ತದೆ. ಹೌದಾ, ಅದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ? ಈಗಾಗಲೇ ಏನು ಶ್ರೀಕಿ ಮತ್ತು ನಳಪಾಡ್ ಇಬ್ಬರ ನಡುವೆಯೂ ಕೂಡ ಸಂಪರ್ಕ ಇದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ನಡೆದಂತಹ ಒಂದು ದಾಳಿ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಸ್ಪೆಷಲಿ ಶ್ರೀಕಿ ಏನಿದ್ದಾನೆ ಆತನಿಗೆ CCB ಮತ್ತು CID ಒಂದು ರೀತಿಯಾದಂತಹ, ಅಂದರೆ ಇದೊಂದು ಎಕನಾಮಿಕ್ ಅಫೆನ್ಸು, ಇದೆಲ್ಲ ಏನೂ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಕೇರ್ಲೆಸ್ ಆಗಿದ್ದ. ಆದರೆ ಇಡಿಯ ಒಂದು ಶಾಕ್ ಏನಿದೆ, ಇಡಿಯ ಒಂದು ಬಿಸಿ ಏನಿದೆ, ಆತನಿಗೆ ನಿಜಕ್ಕೂ ಸಾಕಷ್ಟು ಒಂದು ಸಂಕಷ್ಟ ತರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಇಡಿ ಅಧಿಕಾರಿಗಳ ಬಳಿ ಈತನಿಂದ ಬೆಟರ್ ಹ್ಯಾಕರ್ಗಳು ಕೂಡ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇಂತಹ ಒಂದು ಹಿನ್ನೆಲೆಯಲ್ಲಿ ಈತ ಏನಾದರೂ ಬಿಟ್ಕಾಯಿನ್ ವಿಚಾರದಲ್ಲಿ ಏನಾದರೂ ಆಟ ಆಡೋದಕ್ಕೆ ಹೋದರೆ ಇಡಿ ಅಧಿಕಾರಿಗಳು ತಕ್ಷಣ ಆತನನ್ನು ಒಂದು ಲಾಕ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಸೈಬರ್ ಮುಖಾಂತರ. ಈಗ ಸದ್ಯದ ಮಟ್ಟಿಗೆ ಇವರಿಬ್ಬರ ನಡುವೆ ಇದ್ದಂತಹ ಒಂದು ವ್ಯವಹಾರಗಳ ಬಗ್ಗೆ ಮನಿ ಲಾಂಡ್ರಿಂಗ್ ಕೇಸ್ಗಳನ್ನು ಹಾಕಿ ಈಗ ಎನ್ಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ
ಪ್ರತಿದಿನವೂ ಕೂಡ ಅಂದರೆ ಯಾವಾಗ ತಣ್ಣಗಾಗಿದೆ, ನಮಗೆ ಯಾವುದು ಏನು ಕೂಡ ಆಗೋದಿಲ್ಲ, ಇಡಿ ಅಧಿಕಾರಿಗಳಿಗೆ ಏನು ಸಿಕ್ಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಆ ಮೈಂಡ್ ಸೆಟ್ಟನ್ನು ಬೆಳೆಸಿಕೊಂಡಂತಹ ನಳಪಾಡ್ ಮತ್ತು ಶ್ರೀಕಿ ಏನಿದ್ದಾರೆ ಸಾಕಷ್ಟು ಅಂದರೆ ಸುಮ್ಮನಾಗಿದ್ದರು, ಇಡಿ ಅವರಿಗೆ ಏನು ಸಿಕ್ಕಿರಲ್ಲ ಅಂತ ಹೇಳಿ. ಆದರೆ ಇಡಿ ಅಧಿಕಾರಿಗಳು ಒಳಗಿಂದ ವರ್ಕ್ ಮಾಡ್ತಾನೆ ಇದ್ರು. ಯಾವಾಗ ಈ ಒಂದು ಇದಾಗುತ್ತೋ ಅಂದರೆ ಇಮಿಡಿಯೇಟಾಗಿ ಅವರಿಗೆ ಸಿಗುವಂತಹ ಒಂದು ಸಾಕ್ಷಿಗಳು ಸಿಗುತ್ತಾ ಹೋಯಿತೋ, ಇಮಿಡಿಯೇಟಾಗಿ ಅವರ ಮನೆಗಳ ಮೇಲೆ ಒಂದು ದಾಳಿಯನ್ನು ನಡೆಸುವಂಥದ್ದು ಮತ್ತು ಶ್ರೀಕಿಯಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳು, ಅಂದರೆ ಮಾಹಿತಿ ಅನ್ನೋದಕ್ಕಿಂತ ಆತನನ್ನು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅಂದರೆ ಲಾಕರ್ಗಳಾಗಿರಬಹುದು, ವೆಬ್ಸೈಟ್ಗಳಾಗಿರಬಹುದು, ಬಿಟ್ಕಾಯಿನ್ಗಳನ್ನು ಯಾರಿಂದ ಕರಿತಾ ಇದ್ದ, ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಅಕೌಂಟ್ಗಳಿಂದ ಬಿಟ್ಕಾಯಿನ್ಗಳನ್ನು ಕಟ್ತಾ ಇದ್ದ, ಆ ಬಿಟ್ಕಾಯಿನ್ಗಳನ್ನು ಯಾವ ರೀತಿ ಅದನ್ನು ನಗದೀಕರಣ ಮಾಡ್ತಾ ಇದ್ದ, ಅದೆಲ್ಲದರ ಒಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿಯವರೆಗೆ ನಳಪಾಡಿಗೆ ಸೇರಿದಂತಹ 16 ಕಡೆ ಏನಿದೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಗ್ದೋಗಿದೆ. ಆದರೆ ಶ್ರೀಕಿಯ ಮನೆಯನ್ನು ಶ್ರೀಕಿಯನ್ನು ಇನ್ನೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಹ್ಯಾಕರ್ಗಳ ನಡುವೆ ಅಂದರೆ ಶ್ರೀಕಿ ಮತ್ತು ನಳಪಾಡಿ ಏನಿದ್ದಾರೆ ಅವರಿಬ್ಬರ ನಡುವೆ ಸಂಪರ್ಕ ಇದ್ದರೂ ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ಅಸ್ತ್ರ ಅಂತ ಹೇಳಿದ್ರೆ ಶ್ರೀಕಿ ಅಂತಲೇ ಹೇಳ್ಬೋದು. ಆತ ಯಾವ ರೀತಿ ಇದನ್ನು ಹ್ಯಾಕ್ಗಳನ್ನು ಮಾಡ್ತಿದ್ದ ಮತ್ತು ಯಾರ್ಯಾರ ಅಕೌಂಟಿಂದ ಈತ ಬಿಟ್ಕಾಯಿನ್ಗಳನ್ನು ಕದ್ದಿದ್ದ ಅನ್ನೋದು ಇಲ್ಲಿಗೆ ಬೇಕಾಗುತ್ತೆ. ಹೀಗಾಗಿ ಇನ್ನು ಉಳಿದಂತಹ ಅಂದರೆ ಈಗ ಯಾವ ಬಿಟ್ಕಾಯಿನ್ಗಳನ್ನು ನಗದೀಕರಣ ಮಾಡಿದನೋ ಆ ನಗದೀಕರಣ ಮಾಡಿದಂತಹ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳುತ್ತೆ, ಅಂದರೆ ಆ ಹಣ ಬಂದು ಬೀಳುತ್ತೆ. ಹೀಗಾಗಿ ಆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗಳು ಯಾರು ಮತ್ತು ಈತನ ಹೆಸರಿನಲ್ಲಿ ಎಷ್ಟು ಬ್ಯಾಂಕ್ಗಳ ಅಕೌಂಟ್ಗಳಿದೆ, ಇಡಿ ಅಧಿಕಾರಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಏನಾದರೂ ಅಕೌಂಟ್ಗಳನ್ನು ಮಾಡಿರುವಂಥದ್ದು ಮತ್ತು ಯಾರಿಗೆ ಈ ಬಾಂಬೆ ಅಕೌಂಟ್ಗೆ ಹಣ ಹೋಗ್ತಾ ಇತ್ತು ಅಂತ ಹೇಳಿ, ಅಂದರೆ ಅದು ಕಮಿಷನ್ ರೂಪದಲ್ಲ ಅಥವಾ ಅವನೇ ಇವರೆಲ್ಲರಿಗೂ ಕೂಡ ಕಿಂಗ್ ಪಿನ್ ಅದೆಲ್ಲದರ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳನ್ನು ಕೂಡ ಇಡಿ ಅಧಿಕಾರಿಗಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬಾಂಬೆಯಲ್ಲಿರುವಂತಹ ಅಕೌಂಟ್ ಹೋಲ್ಡರ್ ಯಾರು, ಆತ ಇವರಿಗೆ ಯಾವ ರೀತಿಯಾದಂತಹ ಒಂದು ಕನೆಕ್ಷನ್ಗಳಿದೆ ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂಥದ್ದು ಮತ್ತು ಈತ ಬ್ಯಾಂಕ್ಗೆ ಕೊಟ್ಟಿರುವಂತಹ ಅಕೌಂಟ್ ಅಂದರೆ ಯಾರಿಗೆ ಟ್ರಾನ್ಸಾಕ್ಷನನ್ನು ಮಾಡಿದ್ದಾನೆ ಆ ಟ್ರಾನ್ಸಾಕ್ಷನ್ ಮಾಡಿದಂತಹ ಬ್ಯಾಂಕ್ ಹೆಸರಿನಲ್ಲಿ ಅಂದರೆ ಯಾರ ಹೆಸರಿನಲ್ಲಿದೆ ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತಹ ಒಂದು ಕಾರಣದಿಂದಾಗಿ ನಿರಂತರವಾಗಿ ಶ್ರೀಕಿಯನ್ನು ಕೂಡ ಈಗ ಎನ್ಕ್ವೈರಿಯನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನಳ್ಪಾಡ್, ಹಕೀಬ್ ಮತ್ತು ಶ್ರೀಕಿ, ಈ ಹಕೀಬು ಮತ್ತು ನಳ್ಪಾಡಿ ಮತ್ತು ಒಮರ್ ಈ 3 ಜನಕ್ಕೆ ಈಗ ಏನು ಮುಗ್ದಿದೆ ಇಡೀ ಇನ್ವೆಸ್ಟಿಗೇಷನ್ ಅಂದರೆ ಪರಿಶೀಲನೆ ಕಾರ್ಯ ಮುಗ್ದಿದೆ. ಮುಂದಿನ ದಿನಗಳಲ್ಲಿ ಇವರ 3 ಜನಕ್ಕೂ ನೋಟಿಸನ್ನು ನೀಡಲಾಗಿದೆ. ನೋಟಿಸ್ ನೀಡಿ ಇಂತಹ ಒಂದು ದಿನ ನೀವು ಬರಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅವರಿಂದ ಏನು ಹೇಳಿಕೆಗಳನ್ನು ಪಡೆದುಕೊಳ್ಳಲಾಗಿದೆ ಅದೆಲ್ಲದರ ವೆರಿಫಿಕೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ನೋಟಿಸ್ ನೀಡಿ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿದೆ. ಈಗ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಶ್ರೀಕಿಯ ಪಾರ್ಟ್ ಆಫ್ ಏನು ಇನ್ವೆಸ್ಟಿಗೇಷನ್ ಇದೆ ಅದು ಈಗಲೂ ಕೂಡ ಮುಂದುವರೆದಿದೆ. ಮುಂದಿನ ಹಂತದಲ್ಲಿ ಅಂದರೆ ನಿನ್ನೆ ಬ್ಯಾಂಕ್ ರಜೆ ಇದ್ದಂತಹ ಒಂದು ಕಾರಣದಿಂದಾಗಿ ಇಂದು ಆತನ ಬ್ಯಾಂಕ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ವೆರಿಫಿಕೇಷನ್ ಮಾಡುವಂಥದ್ದು ಮತ್ತು ಅಲ್ಲಿ ಯಾರ ಹೆಸರಿನಲ್ಲಿ ಆ ಒಂದು ಅಕೌಂಟ್ ಇದೆ ಇದನ್ನು ಮಾಡುವಂಥದ್ದು. ಅದೇನಾದರೂ ನಕಲಿ ದಾಖಲೆಗಳನ್ನು ಕೊಟ್ಟು ಆ ಅಕೌಂಟನ್ನು ಏನಾದರೂ ಕ್ರಿಯೇಟ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಮತ್ತೊಂದು ಅಪರಾಧ ಅಂದರೆ ಆತನ ಮೇಲೆ ಕೇಸ್ ಬೀಳುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಅಕ್ರಮ ಟ್ರಾನ್ಸಾಕ್ಷನ್ ಬಿಟ್ಕಾಯಿನ್ಗೆ ಸಂಬಂಧಿತ ಈ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದನ್ನು ಶ್ರೀಕಿ ಈ ಹಿಂದೆ ಮಾಡಿದಂತಹ ಒಂದು ಕೇರ್ಲೆಸ್ ಒಂದು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಡಿಯ ಯಾವ ರೀತಿ ತನಿಖಾ ವಿಧಾನ ಇದೆ ಅದು ಸಹಜವಾಗಿಯೇ ಶ್ರೀಕಿಗೂ ಕೂಡ ಮುಂದಿನ ಹಂತದಲ್ಲಿ ಸಂಕಷ್ಟ ತರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.